ಇದೇನಪ್ಪ ಇದು ಸಡನ್ನಾಗೆ ಮಂದಾರ ಮತ್ತು ನೂತು ಮದುವೆ ಆಗಿದೆ ಅಂತೇಳಿ ನೋಡ್ತಾ ಇದ್ದೀರಾ. ತುಂಬ ಜನ ಆಸೆ ಪಟ್ಟಿದ್ರಿ ನಾಳೆ ವಿಡಿಯೋದಲ್ಲಿ ನೀವು ಮಂದಾರ ಮತ್ತು ನೂತು ಮದುವೆ ಮಾಡಿಸ್ಲೇಬೇಕು ಅಂತೇಳಿ. ಅದಕ್ಕೆ ಮಾಡಿಸಿದ್ವಿ. ತುಂಬ ಅದ್ದೂರಿಯಾಗೇ ಮದುವೆ ಆಗಿದೆ ಅಂತ ಅಂದ್ಕೊಳ್ಳಿ. ಮನಸ್ಸಲ್ಲಿ ಎಲ್ಲರೂ ತುಂಬ ಗ್ರ್ಯಾಂಡಾಗಿ ನಾವು ಅವರು ಮಾತಾಡ್ಕೊಬಿಟ್ಟು ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿದ್ದೀವಿ. ಈಗ ನಾನು ಒಂದು ಸ್ವಲ್ಪ ಇನ್ನೂ ಒಂದೆರಡು ಎಪಿಸೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಇವರು ಹೋಗ್ಬಿಟ್ಟು ನಮ್ಮ ಮನೆಗೆ ಹೆಣ್ಣು ಕೇಳೋದು ಅದೆಲ್ಲ ಮಾಡೋಣ ಅಂದ್ಕೊಂಡೆ. ಅಲ್ಲಿವರೆಗೂ ಕಾಯಲ್ಲ, ಯಾಕಂದರೆ ನಿಮಗೆ ಬೇಜಾರಾಗ್ಬಿಡುತ್ತೆ. ಬರೀ ಎಳಿತೀರಾ ಸ್ಟೋರಿನ ಅಂತೇಳಿ ಹೇಳ್ತೀರಾ. ಅದಕ್ಕೋಸ್ಕರ ಸಡನ್ನಾಗೆ ಎಲ್ಲ ನೆನ್ನೆ ಕಮೆಂಟಲ್ಲಿ ನಾಳೆ ನೀವು ವಿಡಿಯೋದಲ್ಲಿ ನೂತು ಮಂದಾರ ಮದುವೆ ಮಾಡಿಸಿದ್ರೇ ನಾನು ನಿಮ್ಮ ವೀಡಿಯೋಸ್ನ ನೋಡೋದು ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದೆ. ಅದಕ್ಕೋಸ್ಕರ ಮದುವೆ ಮಾಡಿಸಿದ್ದೀವಿ. ನಿಮಗೆ ಇಷ್ಟ ಆಗಿರುತ್ತೆ ಈ ಜೋಡಿ. ಅದಕ್ಕೆ ತುಂಬ ಜನ ನಾಳೆ ಆಗಲೇಬೇಕು ಈ ಮದುವೆ, ಬೇಗ ಮದುವೆ ಮಾಡಿಸಿ ಹಿಂಗೆ ತುಂಬ ಸುಮಾರು ಕಮೆಂಟ್ಗಳು ಬಂದಿಲ್ವ. ಅದಕ್ಕೋಸ್ಕರ ಬೇಗ ಮದುವೆ ಮಾಡಿಸಿದ್ವಿ. ಎಲ್ರಿಗೂ ತುಂಬ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಎಲ್ಲರೂ ಮಾತಾಡಿಕೊಂಡು ನಮ್ಮ ಅಪ್ಪ ಅಮ್ಮ ಇವರು ಎಲ್ಲರೂ ಕರೆದು ಮದುವೆನೇ ಚೆನ್ನಾಗಿ ಮಾಡಿದ್ವಿ, ಒಂದೇ ದಿವಸಕ್ಕೆ ತಯಾರಿ ಮಾಡಿಕೊಂಡು ಅಂತೇಳಿ ಗ್ರ್ಯಾಂಡಾಗೆ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ ನೀವೆಲ್ಲನ. ಯಾಕಂದರೆ ನೀವು ಹೇಳ್ದಂಗೆ ಕೇಳಬೇಕು ನಾವು. ನೀವು ಸ್ಟೋರಿ ಇಷ್ಟಪಡ್ತೀರಾ, ನೀವು ಹೇಳಿದ ಥರನೇ ಮಾಡ್ಕೊಂಡೋದ್ರೆ ಮಾತ್ರ ಇಷ್ಟಪಟ್ಟು ನೋಡ್ತೀರಾ. ಇಲ್ಲ ಅಂತಂದರೆ ನೋಡೋದಿಲ್ಲ. ಕೆಲವರೆಲ್ಲನ ಬೇಜಾರ ಮಾಡ್ಕೊತೀರಾ. ನೋಡು ಇವರು ಬೇಗ ಮಾಡಿಸಲ್ಲ, ಬರೀ ಇದೇ ಆಯಿತು, ರಬ್ಬರ್ ಥರ ಎಳಿತಾರೆ ಸ್ಟೋರಿನ ಅಂತೇಳಿ ಕೆಲವರೆಲ್ಲ ಕಮೆಂಟ್ ಮಾಡ್ತೀರಾ. ಅದಕ್ಕೋಸ್ಕರ ನಾನು ಇವಾಗ ಮದುವೆ ಮಾಡಿಸಿದ್ದೀನಿ. ಜೋಡಿ ಅಂತೂ ತುಂಬ ಚೆನ್ನಾಗೈತೆ. ಎಷ್ಟು ದೃಷ್ಟಿ ಆಗುತ್ತೋ ಏನೋ. ದೃಷ್ಟಿ ತೆಗಿಬೇಕು ಭೂಮಿ ಫಸ್ಟು. ದೃಷ್ಟಿ ತೆಗಿಬೇಕು. ಎಷ್ಟು ಚೆನ್ನಾಗೈತೆ ಅಂದರೆ ಜೋಡಿ. ಪಾಪ ನಿನಗೂ ಮಂದಾರನಿಗೂ ಸೂಪರಾಗೈತೆ ಕಣೋ. ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದೀರಾ ಅಂತಂದ್ರೆ ನನ್ನ ಕಣ್ಣೇ ಬೀಳುತ್ತೆ ನನ್ನ ಮಗನಿಗೆ, ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಎಲ್ರಿಗೂ ಒಂಥರ ಆಶ್ಚರ್ಯ, ಇದೇನಪ್ಪ ಇದು ಒಂದೇ ದಿನಕ್ಕೆ ಮಗನ ಮದುವೆ ಮಾಡಿಬಿಟ್ರಲ್ಲ ಇಷ್ಟೊಂದೆಲ್ಲ ಜೋಡಿಸ್ಬಿಟ್ಟು ಅಂತೇಳಿ ಎಲ್ರಿಗೂ ಒಂಥರ ಆಶ್ಚರ್ಯ. ಎಲ್ಲ ಮಂದಾರ ಊರಲ್ಲಿ ಮದುವೆ ಆಗಿದ್ದು. ಇಲ್ಲಿ ಯಾರಿಗೂ ನಾವು ಕರೆದಿಲ್ಲ. ಬೇಕಾಗಿರೋ ಅಂಥವ್ರನ್ನ ಮೇಯ್ನ್ ಇರೋ ಅಂಥವ್ರನ್ನ ಕರೆದಿರೋದು. ಮಂದಾರ ಊರಲ್ಲಿ ಅವ್ರ ಅಪ್ಪ ಅವರು ಮದುವೆ ಮಾಡಿಕೊಟ್ಟಿದ್ದು. ನನ್ನ ಮಗನ್ನ ನಾವು ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ, ಅವರೇ ಮದುವೆ ಮಾಡಿಕೊಟ್ರು. ಇಲ್ಲೆಲ್ಲೂ ಬೇಡ ಮದುವೆ ಮಾಡೋದು ಅಂತೇಳಿ ನಮ್ಮಮ್ಮ ಇಲ್ಲಿಗೆ ಕರ್ಕೊಂಬರ್ರಿ ಅಂತ ಹೇಳಿತ್ತು. ಅಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಸಮರ್ಥನ ನಮ್ಮ ಸ್ನೇಹಕ್ಕೆ ಎಲ್ಲರೂ ಮುಂದೆ ನಿಂತ್ಕೊಂಡು ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಅಲ್ಲೇ ಸ್ಟೇಜೆಲ್ಲ ಹಾಕ್ಬಿಟ್ಟು ಎಲ್ಲ ನಮ್ಮ ರಿಲೇಟಿವ್ನು ಎಲ್ಲ ಕರೆದು ಇವ್ರ ರಿಲೇಟಿವ್ಸ್ನೂ ಹತ್ರದವ್ರನ್ನ ಅಂಥವ್ರನ್ನೆಲ್ಲ ಕರೆದುಬಿಟ್ಟು ಮದುವೆ ಒಂದೇ ದಿವಸದಲ್ಲಿ ಮಾಡಿದ್ದಾರೆ. ಅಯ್ಯೋ ಆಗಳಪ್ಪ, ಆಳೆ ಮದುವೆನೇ ಆಗೋಗ್ಬಿಟ್ಟೈತೆ. ಭೂಮಿ ಮಗ ಈ ಹುಡುಗಿ ಯಾರಪ್ಪ? ಇದೇನು ಪದ್ಮ ಇದು? ನಾವೇನೋ ಕೇಳೋಣ ಅಂತ ಬಂದ್ವಿ. ಇಲ್ಲೇನೋ ನೋಡಿದ್ರೆ ಶಾಕ್ ಆಗ್ತೈತೆ. ಅಲ್ಲ ಹೆಂಗಿದೆಲ್ಲ ಸಾಧ್ಯ? ಇದೆಲ್ಲ ಹೆಂಗಾಯ್ತಪ್ಪ ಸಾಧ್ಯ? ಅಯ್ಯೋ ಹೆಂಗೆ ಸಾಧ್ಯ ಇದೆಲ್ಲನ? ಹೌದು, ನನಗೂ ಶಾಕ್ ಆಗ್ತೈತೆ. ನಾವು ನೋಡಿದ್ರೆ ಇವಾಗ ಏನೋ ಮಾತಾಡಿಕೊಂಡು ಬಂದ್ವಿ. ಆದರೆ ಇದೇನಪ್ಪ ಇದು ಸಡನ್ನಾಗಿ ಈ ರೀತಿ ಇವ್ರು ನಿರ್ಧಾರ ತಗೊಂಡು ಯಾರಿಗೂ ಗೊತ್ತೇ ಇಲ್ಲ ಮದುವೆ ಅಂತ, ಯಾರು ಊರಲ್ಲಿ ಯಾರಿಗೂ ಹೇಳೇ ಇಲ್ಲ. ಚೆನ್ನಾಗೇ ಮಾಡಿರಂಗಿದ್ದಾರೆ ಮದುವೆನ. ನೋಡೋಕ್ಕೆ ಎರಡು ಕಣ್ಣು ಸಾಲದು ಕಣೆ. ಏಮು ಜೋಡಿ ಅಂತೂ ತುಂಬ ಚೆನ್ನಾಗೈತೆ ಅಲ್ವಾ? ಎಷ್ಟು ಸಖತ್ತಾಗೈತೆ. ಯಪ್ಪ ಜೋಡಿ ನೋಡ್ತಾ ಇದ್ರೆ ನನಗಂತೂ ತುಂಬ ಇಷ್ಟ ಆಗೋಯ್ತು. ನನಗೂ ತುಂಬ ಇಷ್ಟ ಆಯಿತು. ಭೂಮಿಯಕ್ಕ ಫಸ್ಟ್ ದೃಷ್ಟಿ ತೆಗಿರಿ ನೂತುಗೆ. ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಜೋಡಿ ಅಂತಂದರೆ ಇಬ್ಬರಿಗೂ ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ. ಯಾರ್ಯಾರೆಲ್ಲ ಬೇಜಾರಾಗಿರ್ತಾರೋ ಏನೋ ಗೊತ್ತಿಲ್ಲ. ಒಂದ್ಸತಿ ಇಲ್ಲಿ ಫಂಕ್ಷನ್ ಮಾಡಿಬಿಟ್ಟು ನಮ್ಮ ಸ್ಟಾಫ್ಗಳ್ನು ನಮ್ಮ ಆಫೀಸರ್ನು ಎಲ್ಲರನ್ನೂ ಕರೆದು ಒಂದ್ಸತಿ ಫಂಕ್ಷನ್ ಮಾಡಬೇಕು. ಸರಿ ಆಯ್ತಮ್ಮ ಮಾಡು. ಹಂಗಂದ್ರು ಅಮ್ಮ ಇವ್ರ ಊರಲ್ಲಿ ಎಷ್ಟು ಜನ ಅಮ್ಮ, ಸಖತ್ತು ಜನ. ಇನ್ನೂ ಎಲ್ಲರನ್ನೂ ಕರೆದಿದ್ರೆ ಮನೆ ಹತ್ರ ಮಾಡೋದಕ್ಕಾಗ್ತಿರ್ಲಿಲ್ಲ, ಚೌಟ್ರಿಲಿ ಮಾಡಬೇಕಾಗಿತ್ತು. ಅಯ್ಯೋ ಇನ್ನೂ ನಮ್ಮೂರಲ್ಲೇ ಅಷ್ಟು ಜನ, ಇನ್ನೊಂದು ತುಂಬ ಕರೆದಿದ್ರೆ ಬೇಗ ಇದೇನಪ್ಪ ಇದು ಸಡನ್ನಾಗಿ ಈ ರೀತಿ ಮದುವೆ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲರೂ ಹಂಗೆ ಕೇಳ್ತಾ ಇದ್ರು. ಎಲ್ಲರೂ ಹಂಗೆ ಮಾತಾಡ್ತಿದ್ದು ಊರಲ್ಲಿ. ಇನ್ನೂ ತುಂಬ ಜನ ಬರೋರು ಅತ್ತೆ. ಅಪ್ಪ ಹೋಗನ್ ಬಾ, ನನಗೆ ಇಲ್ಲಿ ನಿನ್ಕಮಕ್ಕೆ ಆಗ್ತಾ ಇಲ್ಲ. ನೋಡ್ತಿದ್ರೆ ಒಂಥರ ಶಾಕ್ ಆದಂಗೆ ಆಗ್ತೈತೆ. ಬಾಯಿ ವಿಷಯನ ಹೋಗಿ ನಮ್ಮ ಮುತ್ತುಗೇಳನ್ ಬಾ. ಹೋಗಿ ಮುತ್ತು ಹತ್ರ ಮಾತಾಡಿ ಹಿಂಗಾಗೈತೆ ಕಣಮ್ಮ, ನೀನು ಸುಮ್ಮನೆ ಇದ್ಬಿಡು ಇನ್ಮೇಲಿಂದ ಅಂತ ಹೇಳಲ್ಲ. ಅವಳು ಏನೂ ಯೋಚನೆ ಮಾಡಿಲ್ಲ, ಏನೋ ಹಂಗೆಲ್ಲ ನಾನು ಅಂದ್ಕೊಂಡೇ ಇಲ್ಲ. ಇವಳು ಪುಣ್ಯನ ತಂಗಿ ಕಣಪ್ಪ, ಅಲ್ಲಿದ್ದಾಳಲ್ಲ ಪುಣ್ಯ ಅವ್ರ ತಂಗಿ. ಎಲ್ಲನ ಬೆಳಗಿಲ್ಲ ಅದಕ್ಕೆ ಹೋದ್ರು. ನಾನು ಇವರೆಲ್ಲ ಎಲ್ಲಿಗೋ ಹೋಗ್ತಾ ಇದ್ದಾರಲ್ಲ, ಜಯಮ್ಮ ಆಂಟಿ ಎಲ್ಲರೂ ಹೋದ್ರು, ಆ ಭಾಗ್ಯ ಆಂಟಿನೂ ಹೋಯ್ತು. ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡೆ ನಾನು. ಆದರೆ ಕೇಳಲಿಲ್ಲ. ಎಲ್ಲರೂ ಹೋಗಿ ಮದುವೆ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಹೋಗಿದ್ದಾರೆ ಕಣಪ್ಪ. ನನಗೂ ಹಂಗೆ ಅನ್ನಿಸ್ತೈತೆ, ಎಲ್ಲರೂ ಹೋಗಿ ಮದುವೆ ಮಾಡ್ಕೊಂಬಂದಿದ್ದಾರೆ ಅಂತೇಳಿ. ನಾನು ಹಂಗೆ ಅಂದ್ಕೊಂಡೆ. ಬೆಳಗ್ಗೆ ವರ್ಷ ಇವರೆಲ್ಲನ ಹೋದ್ರು ರೆಡಿಯಾಗಿ, ಎಲ್ಲ ಕಾರಲ್ಲೆಲ್ಲ ಹೋದ್ರು. ನಾನು ಇವರೆಲ್ಲನ ಏನಾದರೂ ಅಂಗಡಿ ಹತ್ರ ಏನಾದ್ರೂ ಹೋಟೆಲೆಲ್ಲ ಏನಾದರೂ
ಪೂಜೆ ಮಾಡ್ತಾ ಇದ್ದಾರೇನೋ ಅಂತ ಅಂದ್ಕೊಂಡೆ. ಎಲ್ಲರೂ ರೆಡಿಯಾಗಿ ಹೋಗಿರೋದು ನೋಡಿದೆ. ನನಗೆ ಹಿಂಗಂತ ಗೊತ್ತಿಲ್ಲ. ವರ್ಷಿತನ ಮಗಳು, ವರ್ಷಿತಕ್ಕನ ಮಗಳು, ವರ್ಷಿತಕ್ಕ ಅಂತಾರಲ್ಲ ಪೊಲೀಸ್ ಆಗೈತಲ್ಲ ಆ ಅಕ್ಕನ ಮಗಳು. ಗೊತ್ತಾಯ್ತು ಈಗ. ಆರತಿ ಮಾಡಬೇಕಾಗಿತ್ತು. ಏಮೋ ನೀನೇ ಮಾಡ್ತೀಯಾ? ಹಾಂ, ಏಮೋ ಹತ್ರ ಮಾಡ್ಸೋಣ ಆರತಿನ? ಸರಿ ಆಯಿತು, ತಗೊಂಬ. ಅತ್ತೆ ಇದ್ರೆ ಹೇಳು, ಅತ್ತೆ ಆರತಿ ತಟ್ಟೆ ತಗೊಂಬ ಅಂತ. ತಗೊಂಬರುತ್ತೆ ಹೇಳು. ಅತ್ತೆ ಆರತಿ ತಟ್ಟೆ ತಗೊಂಬರತ್ತೆ ಅಲ್ಲಿ ಒಳಗೆ. ನಮ್ಮ ಅತ್ತೆಗೂ ಅಷ್ಟೇ ತುಂಬ ಖುಷಿ ಆಗೈತೆ. ಹೆಂಗೋ ಎಲ್ಲರೂ ಹೋಗಿ ಮದುವೆ ಮಾಡ್ಕೊಂಬಂದಿದ್ದು ತುಂಬ ಖುಷಿ ಆಯಿತು. ರಂಜು, ಯಶು ಎಲ್ಲರೂ ತುಂಬ ಸುಸ್ತಾಗ್ಬಿಟ್ಟವ್ರೆ. ಅಲ್ಲೇ ಹೋಗಿ ಒಳಕ್ಕೆ ಹೋಗಿ ಮಲ್ಕೊಬಿಟ್ಟಿರ್ಬೇಕು. ನಿಂತ್ಕೊಳ್ರಿ ಹೊಸ ಜೋಡಿ, ಸ್ವಲ್ಪ ದಿನ ಹಿಂಗೆ ನಿಂತ್ಕೊಂತೀರಾ ಸ್ವಲ್ಪ ಹೊತ್ತು. ಅಲ್ಲ ಸ್ವಲ್ಪ ದಿನ ಅಂತೀನಿ, ಸ್ವಲ್ಪ ಹೊತ್ತು ಅಷ್ಟೇ. ಸ್ವಲ್ಪ ಹೊತ್ತು ನಿಂತ್ಕೊಂತೀರಾ, ಮತ್ತೆ ಜಾಸ್ತಿ ಹೊತ್ತು ನೀನೇ ತಿರ್ಗೇನು ಆಗ್ಲಲ್ಲ ನಿಂತ್ಕೊಂಬಲ್ಲ. ನಿಂತ್ಕೊಳ್ರಿ, ಚೆನ್ನಾಗಿ ರೆಡಿಯಾಗಿದ್ರೆ ಊರಾಗ ಬೇರೆ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಬಂದು ಎಲ್ಲರೂ ನೋಡ್ತಾ ಇದ್ದಾರೆ ನೋಡಿ. ಎಲ್ಲರೂ ನೋಡ್ತಾ ಇದ್ದಾರೆ ಊರಾಗ, ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ಇದೇನಪ್ಪ ಸಡನ್ನಾಗಿ ಹಿಂಗೆ ಮದುವೆ ಆಯಿತು ಅಂತೇಳಿ ಎಲ್ಲರೂ ನೋಡ್ತಾ ಇದ್ದಾರೆ. ಎಲ್ರಿಗೂ ಖುಷಿ ಆಯಿತು. ನಮ್ಮಪ್ಪ ನಮ್ಮಮ್ಮೆಗಾಗಿರ್ಬೋದು ಎಲ್ಲರಿಗೂ ತುಂಬ ಖುಷಿ ಆಯಿತು. ಒಂಥರ ಏನೋ ಇವರಿಬ್ಬರಿಗೂ ಮದುವೆ ಆಗಿರೋದಕ್ಕೆ ನನಗೂ ಅಷ್ಟೇ ಖುಷಿ ಆಯಿತು. ನಮ್ಮ ಮನೇಲಿ ನಮ್ಮ ವರ್ಷ ಮಾವ ಆಗಿರ್ಬೋದು, ನಮ್ಮ ವರ್ಷ ಮಾವ ಆಗಿರ್ಬೋದು, ಎಲ್ರಿಗೂ ತುಂಬ ಖುಷಿ ಆಯಿತು. ಎಲ್ಲರೂ ತುಂಬ ಖುಷಿಪಟ್ಟರು. ನನಗಂತೂ ಖುಷಿ ಹೇಳೋಕ್ಕೆ ಆಗ್ತಾಯಿಲ್ಲ. ಇಂಥ ಒಂದು ದಿನಾನ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋದಿಲ್ಲ ಬಿಡು ಪುಣ್ಯ. ನನಗೆ ಅಂದ್ಕೊಂಡಂಗೆ ಎಷ್ಟು ಬೇಗ ನಾನು ಅಂದ್ಕೊಂಡಿದ್ದು ದೇವ್ರು ನೆರವೇರಿಸ್ಬಿಟ್ಟ ಅಂತೇಳಿ ತುಂಬ ಖುಷಿ ಆಯ್ತೈತೆ. ನನ್ನ ಮಗ ಸೊಸೆ ನೋಡ್ಬೇಕಂತ ನಾನು ನಿನ್ನ ತಂಗಿನ ನೋಡಿದ ತಕ್ಷಣವೇ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಅಂತಂದರೆ, ನನ್ನ ಸೊಸೆ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೆ. ಹೆಂಗೋ ದೇವರು ನಾನು ಅಂದ್ಕೊಂಡಿರೋದ ಬೇಗ ನೆರವೇರಿಸ್ಬಿಟ್ಟ. ನಡಿಯ ಪದ್ಮ, ಹೋಗೋಣ ನಡಿ. ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಏನಕ್ಕೆ ನೋಡೋಣ, ನಾವೇನೋ ಕೇಳೋಣ ಅಂತ ಬಂದ್ವಿ. ಹಿಂಗೆ ಆಗ್ಬಿಟ್ಟೈತೆ ನಡಿ. ಏನು ಮಾಡೋಕ್ಕಾಗಲ್ಲ. ಇನ್ನು ನಾವು ಅವ್ರನ್ನ ಕೇಳೋಕ್ಕಾಗುತ್ತೆ? ಇವಾಗ ನನ್ನ ಮಗಳು ಮದುವೆ ಮಾಡ್ಕೊಳ್ರಿ ಅಂತ ಇವಾಗಂತೂ ಕೇಳೋಕ್ಕಾಗಲ್ಲ. ಸುಮ್ಮನೆ ನೀನು ಹೇಳ್ದಂಗೆ ಬರ್ದಂಗೆ ಇದ್ದಿದ್ರೆ ಸರಿ ಹೋಗ್ತಿತ್ತು. ನಾನು ಹೇಳಲೇವೆ, ಅವ್ರು ಮಾಡ್ಕೊಂತಾನೂ ಇರಲಿಲ್ಲ. ಯಾಕಂದರೆ ಈ ಸ್ವಾತಿ ಬುದ್ಧಿ ಎಲ್ಲ ಗೊತ್ತಿತ್ತಲ್ಲ, ಮಾಡ್ಕೊಂತಾನೂ ಇರಲಿಲ್ಲ. ನಾವು ಅಂದ್ಕೊಂಡಿದ್ದು ಅಷ್ಟೇ ಮದುವೆ ಮಾಡ್ಕೊತಾರೆ ನನ್ನ ಮಗಳನ್ನ ಅಂತ ಅಂದ್ಕೊಂಡಿದ್ದು ಅಷ್ಟೇ. ಅವರು ಮದುವೆ ಅಂತ ಮಾಡ್ಕೊಂತಿರ್ಲಿಲ್ಲ. ಇವಾಗ ಏನಾಗೋದು ಆಯ್ತು. ಇವಾಗ ಕೇಳಲೂ ಇಲ್ಲ, ಏನಿಲ್ಲ. ನಾವು ನೋಡ್ಕೊಂಡು ಹಿಂಗೆ ಹೋಗ್ಬೇಕು. ಸಡನ್ನ ನಮ್ಗೊಂದು ಶಾಕ್ ಆದಿತ್ತು ಅನಿಸುತ್ತೆ. ನನಗಂತೂ ಹೆಂಗಾಯ್ತು ಅಂತಂದರೆ ಇಲ್ಲಿ ಬಂದು ನೋಡಿದ ತಕ್ಷಣ ಹಂಗಾಗ್ಬಿಡ್ತು, ತುಂಬ ಶಾಕ್ ಆಗ್ಬಿಡ್ತು. ನನಗೂ ಅಷ್ಟೇ ತುಂಬ ಶಾಕ್ ಆಯಿತು. ನಡಿ ಹೋಗೋಣ ನಡಿ. ಮನೆ ಹತ್ರ ಹೋಗೋಣ. ಮನೆ ಹತ್ರ ಹೋಗ್ಬಿಟ್ಟು ಮುತ್ತು ಜೊತೆ ಮಾತಾಡೋಣ, ಮುತ್ತಿಗೆ ಹೇಳೋಣ. ಸುಮ್ಮನಿರಮ್ಮ, ಇವಾಗ ಹಿಂಗಾಯ್ತು, ಇನ್ನು ಒಳ್ಳೆ ಹುಡುಗನ ಹುಡುಕಿ ನಾವು ಮದುವೆ ಮಾಡ್ತೀವಿ, ಅಲ್ಲಿವರೆಗೂ ನೀನು ಏನು ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇದ್ಬಿಡು ಅಂತ ಹೇಳೋಣ ನಡಿ. ಮುತ್ತೂರು ಅವ್ರ ಅಪ್ಪನೂ ಅವರಮ್ಮ ಬಂದಿದ್ರು. ರಂಜು ಅಕ್ಕ ಯಾಕನೋ ಏನೋ ಕೇಳಕ್ಕಂತ ಬಂದವ್ರೆ, ಹೋಗ್ತಾ ಇದ್ದಾರೆ. ನೋಡಿ ಎಲ್ರಿಗೂ ಶಾಕ್ ಆಗ್ಬಿಟ್ಟೈತಿ. ಇಲ್ಲೆಲ್ಲನ ಎಲ್ಲರೂ ಹೆಂಗೆ ನೋಡ್ತಾ ಇದ್ದಾರೆ ನೋಡು. ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ತುಂಬ ಚೆನ್ನಾಗೈತೆ ಜೋಡಿ ಅಂತೇಳಿ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಹಂಗೈತೆ ಹೇಳು ಜೋಡಿ ಇಬ್ಬರಿಗೂ ಸಖತ್ತಾಗೈತೆ. ನೋಡೋದಕ್ಕೆ ಮಾತ್ರ ತುಂಬ ಸುಂದರವಾಗಿ. ಇಬ್ಬರಿಗೂ ಅಷ್ಟೇ ಬಟ್ಟೆ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಡ್ರೆಸ್ ಎಲ್ಲನ ಸೀರೆ, ಅವನು ನೂತು ಹಾಕಿರೋಂಥ ಬಟ್ಟೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ಟೆ ಅವ್ರಿಗೆ ಇಬ್ಬರಿಗೂ. ಮತ್ತೆಗೆ ಗೊತ್ತಿಲ್ಲ, ಇವಾಗ ಏನೋ ಮಾತಾಡ್ತಿತ್ತು ನಮ್ಮ ಅತ್ತೆ. ಹಿಂಗೆ ಆತ ಬೋಮಮ್ಮನ ಮಗ ಅಂತೇಳಿ ಆತ ಹೇಳ್ತಿತ್ತು. ನಮ್ಮ ಅತ್ತೆ ಗೊತ್ತಿಲ್ಲ ಅನಿಸುತ್ತೆ. ಗೊತ್ತಿದ್ರೆ ಬರೋದು ಮಾತಾಡ್ಸೋದು. ನಾವಿಲ್ಲಿ ಯಾರ್ಯಾರಿಗೋ ಬೇಕಾಗಿರೋ ಅಂಥವ್ರಿಗೆ ಅಷ್ಟೇ ಹೇಳಿರೋದು. ನೀನು ಇವ್ರ ರಿಲೇಟಿವ್ಸ್ ಎಲ್ಲ ಬಂದಿದ್ರ, ಶಾಂತಾಜಿ ಲಕ್ಷ್ಮಜ್ಜಿ ಎಲ್ಲರೂ ಬಂದಿದ್ರಲ್ಲ ಸಾಕು. ಹಂಗಂದ್ರು ಒಂದು 300-400 ಜನ ಬಂದಿದ್ರಪ್ಪ. ಮತ್ತೆ ಅಷ್ಟು ಜನ ಬಂದಿರೋದು ಹೆಚ್ಚು. ನಾವು ಇನ್ನೂ ಹೇಳಿಲ್ಲ. ಅದೇ ನಮ್ಮ ಸ್ಟಾಫ್ಗಳಿಗೂ ನಮ್ಮ ಇದರವ್ರಿಗೆಲ್ಲ ಒಂದಿನ ಊಟಕ್ಕೆ ಹಾಕಬೇಕು, ಎಲ್ಲ ಫಂಕ್ಷನ್ ಮಾಡೋಣ, ಬೀಗ್ರೂಟ ಮಾಡೋಣ ಹೇಳು. ಬೀಗ್ರೂಟ ಮಾಡಿಬಿಟ್ಟು ಸುಮ್ಮನೆ ಎಲ್ಲರನ್ನು ಕರೆದು ಊಟಕ್ಕೆ ಹಾಕಿದ್ರೆ ಆಯ್ತು ಅಷ್ಟೇ. ಬೀಗ್ರೂಟ ಮಾಡೋಣ ಬಿಡು ಭೂಮಿ. ಯಾಕಂದರೆ ಇವಾಗ ಮತ್ತೆ ಇನ್ನೇನಕ್ಕೆ ಸ್ವೀಟ್ ಎಲ್ಲನ, ಸ್ವೀಟನ್ನು ಮತ್ತು ಖಾರ 2 ಮಾಡ್ಸೋಣ ಬೀಗ್ರೂಟಕ್ಕೆ. ಒಬ್ಬಟ್ಟು ಮತ್ತು ಬೇರೆ ಇನ್ನೇನು ವೆರೈಟಿ ಎಲ್ಲ ಇರುತ್ತೆ ನಾನ್ ವೆಜ್ಜು, ಅದನ್ನೆಲ್ಲ ಮಾಡಿಸಿದ್ರೆ ಆಯಿತು. ಅದನ್ನೆಲ್ಲ ಮಾಡಿಸಿ ನಿಮ್ಮ ಆಫೀಸರು ಎಲ್ಲ ಯಶೋ ಆಫೀಸ್ನಾಗಿರೋ ಅಂಥವ್ರು ಎಲ್ಲರನ್ನೂ ಕರೆದು ಊಟಕ್ಕೆ ಹಾಕಿದ್ರೆ ಆಯಿತು. ನಾನು ಅಂದ್ಕೊಂಡಿದ್ದು ತುಂಬ ಆಸೆ ಪಟ್ಟಿದ್ದು ಇವತ್ತು ನೆರವೇರಿತು. ನನ್ನ ಮಗನಿಗೂ ಮತ್ತು ಮಂದಾರನಿಗೂ ಇಬ್ಬರಿಗೂ ಮದುವೆ ಆಯಿತು. ತುಂಬ ಚೆನ್ನಾಗೇ ಐತೆ ಜೋಡಿ. ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ. ಊರಲ್ಲೇ ನಾವು ಮದುವೆ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಯಾರಿಗೂ ಅಷ್ಟು ಜನಕ್ಕೆ ಕರೆದಿಲ್ಲ ಊರಲ್ಲಿ. ಸ್ವಲ್ಪ ಮೇನ್ ಯಾರ್ಯಾರು ನಮಗೆ ಮಾತಾಡಿಸ್ಕೊಂಡು ಚೆನ್ನಾಗಿದ್ದಾರೆ ಅವ್ರನ್ನ ಎಲ್ಲ ಹತ್ರವಾಗಿ ಎಲ್ಲರನ್ನೂ ಕರೆದು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಎಲ್ಲ ತಯಾರಿ ಮಾಡಿದರು. ವರ್ಷಿತಾ ಅವರಪ್ಪ ಎಲ್ಲ ಒಪ್ಕೊಂಡು ಎಲ್ಲ ಒಂದೇ ದಿವಸಕ್ಕೆಲ್ಲ ಮಾಡಿ ಚೆನ್ನಾಗೇ ಮದುವೆ ಮಾಡಿಕೊಟ್ರು ಅಂತ ಅಂದ್ಕೊಳ್ಳಿ. ಯಾಕಂದರೆ ಮತ್ತು ಇದೆಲ್ಲ ಹೆಂಗೆ ಸಾಧ್ಯ ಒಂದೇ ದಿವಸಕ್ಕೆ ಅಂತೇಳಿ ನೀವೆಲ್ಲ ಕೇಳ್ಬೋದು. ಯಾಕಂದರೆ ಇದು ಒಂದು ಫಿಲಮಲ್ಲಿ ಯಾವ ರೀತಿ ಆಗುತ್ತೋ ಆ ರೀತಿ ಅಂತ ಅಂದ್ಕೊಳ್ಳಿ. ಹಂಗೆಲ್ಲ ತಿಳ್ಕೊಂಡು ಚೆನ್ನಾಗೇ ಮಾಡಿದ್ದಾರೆ. ಅವ್ರ ಊರಲ್ಲಿ ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ರು ಅಂತೇಳಿ ಎಲ್ಲರ ಮನಸ್ಸಲ್ಲಿ ಅಂದ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ಜೋಡಿಗೆ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಇಷ್ಟಪಡ್ತಾ ಇದ್ದೀರಾ ಈ ಜೋಡಿಗೆ. ಅದಕ್ಕೇ ಯಾರ್ಯಾರಿಗೆಲ್ಲ ಈ ಜೋಡಿ ಇಷ್ಟ ಆಯಿತು ಅವರೆಲ್ಲನ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.
ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.